ಎಸ್ ನಾನು ಇವತ್ತೊಂದು ಸೂಪರ್ ಹಿಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಸಿಕ್ಕಾಬಟ್ಟೆ ಇಷ್ಟ. ಇವನ್ ರಾತ್ರಿ 2 ಗಂಟೆ 3 ಗಂಟೆಗೆ ಎದ್ರೂ ಕೂಡ ನೀವೇನಾದರೂ ತಿನ್ನಕ್ಕೆ ಕೊಟ್ಟರೆ ಆ ಪರ್ಟಿಕ್ಯುಲರ್ ಅಮ್ಮ ಮಾಡಿದ ಪಲಾವ್ನ ನಾನು ಕಣ್ಣು ಮುಚ್ಕೊಂಡು ತಿಂತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸೂಪರ್ ಹಿಟ್ ರೆಸಿಪಿ ವಿಡಿಯೋ ಮಾಡ್ತಾಯಿದ್ದೀನಿ. ಹೌದು, ಇವತ್ತು ನಮ್ಮ ಮನೆಯ ಫೇಮಸ್ ಡಿಶ್ ಅದು ಪಲಾವ್. ಸೊ ಕೇಳೋದಕ್ಕೆ ತುಂಬ ಸಿಂಪಲ್ಲಾಗೇ ಇದೆ ಆ್ಯಂಡ್ ರೆಸಿಪಿ ಕೂಡ ತುಂಬ ಸಿಂಪಲ್ಲಾಗಿದೆ, ಈಸಿಯಾಗಿ ಈವನ್ ಬ್ಯಾಚುಲರ್ಸ್ ಎಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ನಾನು ಈ ಪಲಾವ್ನ ಪರ್ಟಿಕ್ಯುಲರ್ಲಿ ನಾನು ಎಲ್ಲೇ ತೊಗೊಂಡೋದ್ರು, ಆಫೀಸ್ ಕಾಲೇಜ್ ಎಲ್ಲೋದ್ರೂ ಪ್ರತಿಯೊಬ್ಬರು ರೆಸಿಪಿನ ಕೇಳಿದ್ದಾರೆ, ಮನೇಲಿ ಟ್ರೈ ಮಾಡಿದ್ದಾರೆ. ಎಲ್ರಿಗೂ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು. ಆ್ಯಂಡ್ ನನಗೆ ನಾನು ಅಮ್ಮ ಮನೆಗೆ ಹೋದಾಗ ನನಗೆ ರೆಸಿಪಿ ನಾನು ಮಾಡಿಸ್ಕೊಂಡು ತಿಂತೀನಿ ಅಂತಂದರೆ ಅದು ಪಲಾವ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಅದನ್ನು ನಾನು ಮಾಡೋದಕ್ಕಿಂತ ಅಮ್ಮ ಮಾಡೋದನ್ನು ತೋರಿಸಿದ್ರೆ ಬೆಟರ್ ಅಂತ ನನಗನ್ಸಿತ್ತು. ಈವನ್ ನನ್ನ ಫ್ರೆಂಡ್ಸ್ಗಳು ಎಲ್ಲರೂ ಮನೆಗೆ ಬಂದವರಂತ ಪ್ರತಿಯೊಬ್ಬರು ಕೂಡ ನಮ್ಮ ಮನೇಲಿ ಬಂದಾಗ ಒಂದು ರೆಸಿಪಿ, ಒಂದು ಅಡುಗೆನ ನನ್ನ ಹತ್ರ ಮಾಡಿಸ್ತಾರೆ, ಅದು ಪಲಾವ್. ಸೊ ಹಾಗಾಗಿ ಇವತ್ತು ನಮ್ಮ ಮನೆಯ ಮೆಂತೆ ಅವರೆಕಾಳು ಪಲಾವ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಅದು ತುಂಬ ಇಷ್ಟ ಆಗಿದೆ. ನನಗೆ ಹೊರಗಿನ ಪಲಾವ್ ಯೂಶಲಿ ಇಷ್ಟನೇ ಆಗಲ್ಲ. ಆ್ಯಂಡ್ ನನಗೆ ಇದುವರೆಗೂ ಬೇರೆಯವ್ರ ಮನೆಯಲ್ಲಿ ಎಲ್ಲೇ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ, ಮದುವೆ ಮನೆಯಲ್ಲಿ ಎಲ್ಲೂ ಕೂಡ ನನಗೆ ಆ ಥರ ಟೇಸ್ಟ್ ಅಂತ ಅನಿಸಿಲ್ಲ. ಇದು ತುಂಬ ಮೈಲ್ಡ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋದಕ್ಕೆ. ತುಪ್ಪ ಹಾಕೊಂಡು ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಗೋ ಟು ದ ರೆಸಿಪಿ. ಸೊ ಫಸ್ಟಿಗೆ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಡ್ತೀನಿ. ಇದಿಷ್ಟು ನಾವು ಮಸಾಲೆಗೆ ಬಳಸ್ತಾ ಇದ್ದೀವಿ. ಇಲ್ಲಿ ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿರೋದಿದೆ, ಆ್ಯಂಡ್ ಒಂದು ಹಿಡಿಯಷ್ಟು ಕೊತ್ತಂಬರಿ ಇದೆ, ಒಂದು 5 ಸ್ಪೂನಷ್ಟು ಕಾಯಿ ಇದೆ, 1-2 ಇಂಚಷ್ಟು ಶುಂಠಿ ಇದೆ, ಮತ್ತು ಇಲ್ಲಿ ಒಂದು 5-6 ಎಸಳು ಬೆಳ್ಳುಳ್ಳಿ ಇದೆ. ಇದು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀವಿ, ಮತ್ತು 7 ಲವಂಗ, ಮತ್ತೊಂದು 3 ಪೀಸು ಚಕ್ಕೆ ತೊಗೊಂಡಿದ್ದೀವಿ, 3 ಮೀಡಿಯಮ್ ಸೈಜಿನ ಟೊಮೊಟೊ ತೊಗೊಂಡಿದ್ದೀವಿ. ನಾವಿಲ್ಲಿ ಈ ರೆಸಿಪಿ ಮಾಡ್ತಾ ಇರೋದು 3-4 ಜನಕ್ಕೆ ಆಗುವಷ್ಟು. ಸೊ ಅದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ. ಇದಿಷ್ಟು ಮಸಾಲೆಗೆ ಬೇಕಾಗಿರೋದು, ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು. ಇಲ್ಲೂ ಕೂಡ ಒಂದು 4-5 ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀವಿ. ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಒಂದು ಅರ್ಧ ಕ್ಯಾಪ್ಸಿಕಮ್ನ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ಒಂದು ಸಣ್ಣ ಕಟ್ಟಲ್ಲಿ ಒಂದು ಕಂಪ್ಲೀಟ್ ಕಟ್ಟನ್ನು ನಾವು ತೊಗೊಂಡಿದ್ದೀವಿ, 1 ಕಪ್ ಅಂತ ಹೇಳ್ಬೋದು. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪು, 1 ಬಟ್ಲಷ್ಟು ಬೀನ್ಸ್ ಇದೆ, ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1 ಸಣ್ಣ ಬಟ್ಲಷ್ಟು ಅವರೆಕಾಳನ್ನ ತೊಗೊಂಡಿದ್ದೀವಿ. ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋದು. ಆ್ಯಂಡ್ 3-4 ಜನಕ್ಕೆ ಮಾಡುವಷ್ಟು ನಾವು ಪಲಾವ್ ಮಾಡ್ತಿರೋದ್ರಿಂದ ಇಲ್ಲಿ ಈ ಕಪ್ಪಿನ ಅಳತೆಯಲ್ಲಿ 1.5 ಕಪ್ಪಷ್ಟು ನಾವು ರೈಸನ್ನು ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಸೊ ಈಗ ಫಸ್ಟು ನಾವು ಒಂದಷ್ಟು ಫ್ರೈ ಮಾಡ್ಕೋಬೇಕು ಮಸಾಲೆಗೆ. ಸೊ ಅವನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕುಕ್ಕರಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾವು ತೊಗೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಎಲ್ಲದೂ ಫ್ರೈ ಮಾಡ್ಕೊತಾ ಇದ್ದೀವಿ. ಮತ್ತು ಚಕ್ಕೆ ಲವಂಗ ಅದನ್ನು ಹಾಕ್ತಾಯಿದ್ದೀವಿ. ಮತ್ತು 1 ಈರುಳ್ಳಿನೂ ಕೂಡ ಆವಾಗಲೇ ತೋರಿಸಿದ್ನಲ್ಲ ಅದನ್ನೇ ಕಟ್ ಮಾಡಿ ಹಾಕ್ಕೊಂಡಿರೋದನ್ನು ಫ್ರೈ ಮಾಡೋದಕ್ಕೆ ಹಾಕ್ತಾಯಿದ್ದೀವಿ. ಸೊ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಸೊ ಆಗಲೇ ಫ್ರೈ ಮಾಡ್ಕೊಂಡಿದ್ದೆಲ್ಲದನ್ನು ಹಾಕ್ಕೊತಾ ಇದ್ದೀವಿ ಜಾರ್ಗೆ. ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಕಾಯಿ. ಟೊಮೊಟೊನ ನಾವು ಕೊನೆಗೆ ಗ್ರೈಂಡ್ ಮಾಡ್ಕೊತೀವಿ, ಯಾಕಂತಂದರೆ ಇದೆಲ್ಲದು ಸರಿಯಾಗಿ ಗ್ರೈಂಡ್ ಆಗೋದಿಲ್ಲ ಅಂತ. ಫಸ್ಟು ಈ ಸೆಟ್ನ ನಾವು ಗ್ರೈಂಡ್ ಮಾಡ್ಕೊಂಡು ನೀರು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ತುಂಬ ಫುಲ್ ನೈಸಾಗಿ ಮಾಡ್ಕೊಂಡಿಲ್ಲ, ಸ್ವಲ್ಪ ತರಿ ಇದೆ. ಈಗ ಇಲ್ಲಿ ಅದೇ ಜಾರ್ಗೆ ನಾವು ಟೊಮೊಟೊನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡೆಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಒಗ್ಗರಣೆನ ಶುರು ಮಾಡೋಣ. 4-5 ಸ್ಪೂನು ಎಣ್ಣೆನ ಹಾಕ್ತಾ ಇದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಒಂದು 4-5 ಬೆಳ್ಳುಳ್ಳಿನ ಹಾಕ್ತಾ ಇದ್ದೀವಿ.
ಸೊ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ತಾ ಇದ್ದೀವಿ. ಆಗಲೇ ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ ಇವಾಗ. ಆಮೇಲೆ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀವಿ. ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸಾಕು, ಇದು ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ನಾವಿಲ್ಲಿ ಅವರೆಕಾಯಿನ ಹಾಕ್ತಾ ಇದ್ದೀವಿ. ಆಮೇಲೆ ಕಟ್ ಮಾಡಿಟ್ಟಿರೋಂಥ ಬೀನ್ಸ್ನ ಕೂಡ ಹಾಕಿದ್ದೀವಿ. ಇದು ಕೂಡ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿ. ಈಗ ಮಸಾಲೆನ ಹಾಕ್ತಾ ಇದ್ದೀವಿ. ಆಮೇಲೆ ಗ್ರೈಂಡ್ ಮಾಡಿದಂತಹ ಟೊಮೊಟೊ ಕೂಡ ಅದ್ರ ಜೊತೆಗೆ ಹಾಕ್ತೀವಿ. ಮಸಾಲೆ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತಾ ಇದ್ದೀವಿ. ಸ್ವಲ್ಪ ಧನಿಯಾ ಪುಡಿ, 1 ಟೀ ಸ್ಪೂನ್ ಅಷ್ಟು ಅಷ್ಟೇ. ನುರಿಯಲ್ಲಿ ಒಂದು 10 ನಿಮಿಷ ಫ್ರೈ ಮಾಡಿದ್ರೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ. ಆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಷ್ಟೆ. ಸೊ ಈಗ 10 ನಿಮಿಷ ಆಗಿದೆ. ಇದಕ್ಕೆ ಇವಾಗ ನಾವು 1.5 ಲೋಟ ಅಕ್ಕಿ ತೊಗೊಂಡಿದ್ದು, ಅದಕ್ಕೆ 2.5 ಲೋಟ ನೀರು ಹಾಕ್ತಾಯಿದ್ದೀವಿ. ಅಂದರೆ 1 ಲೋಟ ಅಕ್ಕಿಗೆ 1.5 ಲೋಟ ನೀರು. ಸೊ ಅಂದರೆ 2ರಷ್ಟು ಹಾಕಿದ್ರೆ ತುಂಬ ಮೆತ್ತಗಾಗುತ್ತೆ ಅಂತ ಆ ಥರ ಹಾಕ್ತಾಯಿದ್ದೀವಿ. ಸೊ ನೀರು ಮತ್ತು ರೈಸ್ ಎರಡೂ ಹಾಕ್ತಾ ಇದ್ದೀವಿ. ನೀರು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಸಲ ನೀಟಾಗಿ ಎಲ್ಲದನ್ನು ಕಲಸಿ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸಾಕು. ಸೊ 2 ವಿಷಲ್ ಕೂಗಿಸಿದ್ರೆ ಹೈ ಫ್ಲೇಮಲ್ಲಿ ಮೆಂತೆ ಪಲಾವ್ ರೆಡಿ ಆಗುತ್ತೆ. ಸೊ ಇವಾಗ ಕುಕ್ಕರ್ ತಣ್ಣಗಾಗಿದೆ, ಓಪನ್ ಮಾಡ್ತಾ ಇದ್ದೀವಿ. ಹೀಗೆ ಕಾಣಿಸ್ತಾ ಇದೆ, ಘಮ ಘಮ ಅಂತ ವಾಸನೆ ಬರ್ತಿದೆ, ಸಕ್ಕತ್ತಾಗಿದೆ. ಮೆಂತೆ ಅವರೆಕಾಳು ಬಾತ್ ರೆಡಿಯಾಗಿದೆ. ತುಪ್ಪ ಹಾಕೊಂಡು ತಿಂತಾಯಿದ್ರೆ ಎಷ್ಟು ತಿಂತಾಯಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ಸೊ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಅಂಟಿಲ್ ದೆನ್ ಬಾಯ್.
ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿ ಜೊತೆ ನಾವು ಪಲಾವ್ ತಿನ್ನಲ್ಲ, ನಾವು ತುಪ್ಪದ ಜೊತೆ ತಿಂತೀವಿ. ಸೊ ಈ ಪಲಾವ್ಗೆ ತುಪ್ಪದ ಜೊತೆ ತಿಂದ್ರೆ ಚೆಂದ, ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಬಿಸಿ ಬಿಸಿ ತಿಂತಾ ಇದ್ರೆ